ನ್ಯೂಸ್ ಫಸ್ಟ್ ಚಾನೆಲ್ ಹಾಗೂ ಡಿಜಿಟಲ್ನಲ್ಲಿ ಜಾಹೀರಾತು ನೀಡಲು ಈ ನಂಬರ್ಗೆ ಸಂಪರ್ಕಿಸಿ. ಇಷ್ಟೆಲ್ಲ ವಿವಾದಗಳು, ಇಷ್ಟೆಲ್ಲ ವಿರೋಧಗಳು ವ್ಯಕ್ತವಾಗ್ತಾ ಇದ್ದ ಹಾಗೆ ಡಿಕೆ ಶಿವಕುಮಾರ್ ಅವರು ಇವತ್ತು ಕೊಟ್ಟಿರುವಂತಹ ಪ್ರತಿಕ್ರಿಯೆ ಬಹಳ ಕುತೂಹಲವನ್ನ ಹುಟ್ಟಿಸ್ತಾ ಇದೆ. ಕೆಲವರು ಸತ್ಯವನ್ನ ಹೇಳಿದ್ರೆ ಸಹಿಸೋದಿಲ್ಲ, ತಪ್ಪು ಕಂಡು ಹಿಡಿಯೋದೇ ಕೆಲವರ ಕೆಲಸವಾಗಿದೆ. ಏನೇನೋ ನಡೀತಾ ಇದೆ, ನಾನು ಮಾತನಾಡದೇ ಇರೋದೇ ಒಳ್ಳೆಯದು ಅಂತ ಹೇಳಿದ್ದಾರೆ ಡಿಕೆ ಶಿವಕುಮಾರ್. ಅಂದ್ರೆ ತಾನು ಮಾತನಾಡಿದ್ರೆ ಸಾಕು, ಬಾಯಿ ಬಿಟ್ರೆ ಸಾಕು ವಿವಾದಗಳಾಗ್ತಾ ಇದೆ ಅನ್ನೋದು ಅವರ ಅರಿವಿಗೆ ಬಂದಿರಬೇಕು. ಯಾಕಂದ್ರೆ ಒಂದೇ ವಾರದಲ್ಲಿ ಎರಡೆರಡು ವಿವಾದ ಮಾಡ್ಕೊಂಡ್ಬಿಟ್ರು. RSS ಹೇಳಿಕೆಯನ್ನ ಸದನದಲ್ಲಿ ಕೊಟ್ಟು ಕ್ಷಮೆಯಾಚನೆ ಮಾಡೋ ಹಾಗಾಯ್ತು. ಈಗ ಚಾಮುಂಡಿ ಬೆಟ್ಟದ ಬಗ್ಗೆ ಮಾತನಾಡಿ ವಿಪಕ್ಷದವರ ಹಿಂದೂಗಳ ಆಕ್ರೋಶಕ್ಕೆ ಗುರಿಯಾಗ್ಬಿಟ್ರು. ಇಷ್ಟ ಆಗ್ತಾ ಇದ್ದ ಹಾಗೆ ನಾನು ಮಾತನಾಡದೇ ಇದ್ರೇನೆ ಒಳ್ಳೆಯದು ಅನ್ನುವಂಥ ನಿರ್ಧಾರಕ್ಕೆ ಡಿಕೆ ಶಿವಕುಮಾರ್ ಬಂದ ಹಾಗಿದೆ. ನೋಡಿ, ನಾನು ಕೆಲವು ಸತ್ಯಗಳು ಹೇಳಿದ್ರೆ ಕೆಲವರಿಗೆ ಸಹಿಸಲ್ಲ. ಪ್ರಮೋದ್ ದೇವ್ರಿಗೂ ಇರ್ಬೋದು, ಯದುವೀರ್ ಇರ್ಬೋದು, ಅಸೆಂಬ್ಲಿಲಿ ಇರ್ಬೋದು, ಏನು ಹೇಳಿದ್ರು ಕೂಡ ಅದಕ್ಕೆ ಬರೀ ತಪ್ಪು ಕಂಡು ಹಿಡಿಯೋದೇ ಒಂದು ದೊಡ್ಡ ಕೆಲಸ. ರಾಜಕೀಯದವ್ರು ಇರ್ಬೋದು, ಏನೋ ನಡೀತಾ ಇದೆ. ಸೊ ಅದಕ್ಕೆ ನಾನು ಬೆಟರ್ ನಾಟ್ ಸ್ಪೀಕ್. ಬೇರೆ ಲೀಡರ್ಸ್ ಇದ್ದಾರೆ, ಬೇರೆ ಇವ್ರನ್ನ ಸ್ಪೋಕ್ಸ್ ಪರ್ಸನ್ಸ್ ಇದ್ದಾರೆ, ಅವ್ರ ಹತ್ರ ಮಾತಾಡ್ತೀನಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.